ಸುಕೃತ ಬೇಕು. ಸುಕೃತ ಅಂದ್ರೆ ನಮಗ್ ನಾವ ಮಾಡಿದ್ದನ ಅದಂತ ಉಪಕಾರ ಮಾಡ್ಬೇಕಾಗೈತಿ, ಇನ್ನೊಬ್ಬರಿಗೆ ಹಿತ ಮಾಡೋದು, ಒಳ್ಳೆ ಕರ್ಮಗಳನ್ನ ಮಾಡೋದ್ರಿಂದ ನಮಗ ಅಂತ ಒಂದು ಮಹಾತ್ಮರ ಸಂಘ ನಮಗೆ ಸಿಗ್ತೈತಿ. ದುರಿತ ಕರ್ಮವನ್ನು ಅಲ್ಲದ್ರೆ ಪುಣ್ಯವನ್ನೇ ಮಾಡುವಂತ ಯಾಕೆ ಹೇಳ್ಯಾರ? ಅಂತ ಒಳ್ಳೆ ಕರ್ಮಗಳನ್ನು ಮಾಡೋದ್ರಿಂದ ನಮ್ಮ ಅಂತಃಕರಣ ಸ್ವಚ್ಛಕತಿ, ಅಂತವ್ರ ಮಾರ್ಗದರ್ಶನ ಸಿಗ್ತೈತಿ. ಸಿಕ್ಕಾಗ ನಮಗ ಆ ವಿಚಾರಗಳನ್ನ ಕೇಳುವಂತ ಅವಕಾಶ ಸಿಗ್ತೈತಿ. ಅವ್ರ ಸಂಘದೊಳಗಿದ್ರೆ ನಿಜವಾದದ್ದನ್ನ ತಿಳ್ಕೋಬೇಕು ಅನ್ನೋದು ಬೇಕಲ್ಲ. ಮಹಾತ್ಮರ ಸಂಘ ಯಾರೋ, ನಾವು ಪುಸ್ತಕ ಓದಿದವ್ರ ಸಂಘನ ಬೇರೆ, ಇನ್ನೊಬ್ಬರ ಕಡೆಯಿಂದ ಹೇಳೋ ಸಂಘನ, ನಿಜವಾಗಿ ಯಾರ ಬ್ರಹ್ಮನಿಷ್ಠರಿರ್ತಾರ ಅವರ ಸಂಘ ಮಾಡಿದಾಗ ಇದು ನಮಗೆ ಸಿಗ್ತದೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಭೂಮಿಗಂ ಬಬಿಗಚ್ಚಿ. ಇದಕ್ಕೆ ಮಾಹಿತಿ ಜ್ಞಾನಕ್ಕೈತಿ, ಬರೀ ಶಬ್ದಿಕ ಜ್ಞಾನ, ಪುಸ್ತಕದ ಜ್ಞಾನಕ್ಕೈತಿ. ಸಾಮಾನ್ಯ ವಿಷಯಗಳ ಜ್ಞಾನ ಮಾಡಿಕೊಂಡವ್ರ ಸಂಘ, ಆದ್ರೆ ಆತ್ಮಜ್ಞಾನ ಮಾಡಿಕೊಂಡವ್ರ ಸಂಘ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತಾರೆ. ಅವರು ಒಣ ಇದನ್ನ ಗದ್ದಲ ಹೇಳಕ್ ಹೋಗುದಿಲ್ಲ. ಅವ್ರು ಜಗತ್ತಿನಲ್ಲಿ ಏನೂ ಬೇಡ, ಶಾಸ್ತ್ರ ಹೇಳೋ ಸಹಿತ ಹೇಳಿದಾರೆ ಹನುಮಂತನ, ಅದು ಅವಶ್ಯಕತೆ ಇಲ್ಲ. ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಿ, ಇದು ಹೊಟ್ಟಿಪಾಡಿಗಾಗಿ ಮಾಡೋದಲ್ಲ. ಜನರ ಕಡೆ ಮಾನ ಮರ್ಯಾದೆಗಳು ಸಂಬಂಧ ಆ ಜ್ಞಾನ ಬಂಧುಗಳು ಅಂತಾರ ಅವ್ರಿಗೆ. ಶಾಸ್ತ್ರ ಹೇಳ್ಕೊತ ಅಡ್ಡಾಡೋದು. ನೀ ಜ್ಞಾನ ಬಂಧು ಆಗಬೇಡ, ಜ್ಞಾನಿ ಆಗುವಂತ ವಶಿಷ್ಠರು ರಾಮನಿಗೆ, ಯೋಗ ವಶಿಷ್ಠರಿಗೆ ನೀನು ಅದು ಬಟ್ಟೆ ಇದಕ್ಕಾಗಿ, ಜನರ ಮಾನ ಮರ್ಯಾದೆಗಾಗಿ ಜನರಿಗೆ ಹೇಳ್ಕೊತ ಅಡ್ಡಾಡೋದು ಏನಂತಾರೆ, ಜ್ಞಾನ ಬಂಧುಗಳು ಅಂತಾರೆ. ನೀನು ಜ್ಞಾನಿ ಆಗ, ಜ್ಞಾನಿ ಆಗ ನೀ ಅಂತಃಕರಣ ಪರಿಶುದ್ಧಿ ಮಾಡ್ಕೊಂಡ ಅವ್ರು ಯಾವ ರೀತಿ ಮಾಡಿಕೊಂಡ್ರು. ಅದಕ್ಕಾಗಿ ನಾವು ಪ್ರಯತ್ನ ಸ್ವತಃ ಅಭ್ಯಾಸ ಕೂಡ್ಬೇಕಾಗ್ತದೆ. ಜನ್ಮ ಸಾರ್ಥಕ ಮಾಡ್ಕೋಬೇಕಾಗಿತ್ತು. ಜಗತ್ತಿನ ಎಲ್ಲಾ ವಿಲೋಭನೆಗಳಿಗೆ ಒಳಗಾಗದೆ, ಯಾವ ಆಶಕ್ಕೂ ಬಲಿ ಬೀಳದೆ, ಇರುವಿನ ಅನುಸಂಧಾನದಾಗ ನಮ್ಮಲ್ಲೇ ಇದ್ದದನ್ನ ನಾವು ಹೊಂದೋದು ಕಠಿಣ ಆಗೈತಿ. ಯಾಕೆ ಕಠಿಣ ಆಗೈತಿ ಅಂತಂದ್ರೆ ಅಂತವ್ರ ಸಂಘ ಇಲ್ಲ. ಅಗ್ನಿ ಸರಳಕೈತಿ, ಮಹಾತ್ಮರ ಸಂಘವೇ ಸಾಕು ಆ ಯುದ್ಧ ಸ್ಥಿತಿಯನ್ನು ನಾವು ಹೊಂದಾಕ. ಇದ್ದದ್ದು ಯಾವಾಗ್ಲೂ ನೈಜ ಪುಣ್ಯ ಅಂದ್ರೆ ಯಾವಾಗ್ಲೂ ಇದ್ದದ್ದು. ಅದು ಎಲ್ಲಿ ಐತೆ ಅಂದ್ರೆ ನಿನ್ನೊಳಗೈತಿ. ಅದು ಅನುಭವಗಳ ಮುಖಾಂತರ ಸಂಘ ಮಾಡಿದ್ರೆ ನಮ್ಗೆ ಗೊತ್ತ. ನಿನ್ನೊಳಗುವುದು ಸತ್ಯ ಪದ, ನಿತ್ಯ ಪದ, ಆನಂದ ಪದ, ಅದನ್ನ ಅನುಭವದಿಂದ ನೋಡುವಂತ. ನಾವು ಇಂದ್ರಿಯಗಳ ಮುಖಾಂತರ ನೋಡಕೊಂಡೇವಿ. ಹೌದು, ಮನುಷ್ಯನ ಮುಖಾಂತರ ಜಗತ್ತಿನೊಳಗೆ ಅದನ್ನ ಹುಡುಕಾಕೊಂಡೇವಿ. ಅದು ಯಾವುದೂ ಉಳಿದಿಲ್ಲ. ಜಗತ್ತಿನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ಇಂದ್ರಿಯಗಳಿಗೆ ಗೋಚರ ಆಗುವುದು ನಮ್ಗೆ ದುಃಖ ಕೊಡ್ತದೆ. ಕಾಯಂ ಬೇಕಾಗುವಂತ ವಸ್ತು ಯಾವ ಅದಾವ ನೋಡಿ ನೀವು ಜಗತ್ತಿನಾಗ. ಯಾವ್ದು ನಮಗ್ ಕಾಯಂ ಬೇಕಂತೀಯ ಅಭ್ಯಾಸ ಬಾಳ ಪುಣ್ಯಪ್ಪ, ಭೋಗ ಭಾಗ್ಯಗಳೆಲ್ಲ ಭೌತಿಕ ವಸ್ತುಗಳು ಸಿಕ್ಕಾವಂತ ಸುಳ್ಯ ಏನ್ ಮಾಡೋದು ಬಿಡ್ರಿ, ಎಲ್ಲ ಐತಿ, ಸಮಾಧಾನನ ಇಲ್ಲ ಬಿಡ್ರಿ, ದೇವರ ಎಲ್ಲಾ ಕೊಟ್ಟಾರ ನೆಮ್ಮದಿನ ಇಲ್ಲ. ಐತಿ ಎಲ್ಲ ಭೋಗ ಭಾಗ್ಯಗಳು ಸಾಕಷ್ಟು ಅದಾವ, ಆ ಪುಣ್ಯ ಐತಿ. ಆ ಪುಣ್ಯ ನಮಗ್ ಸುಖ ಕೊಡುದಿಲ್ಲ. ಅದು ಎಲ್ಲ ಹೆಂಡತಿ ಅನುಕೂಲ ಅದಾರ, ಮಕ್ಕಳ ಅನುಕೂಲ ಅದಾರ, ಎಲ್ಲಾ ತರದ ಐತಿಪ್ಪ. ಉಣ್ಣಾಕ ತಿನ್ನಾಕ ಶರೀರ ರೋಗ ಬರ್ದಂತ ಶರೀರನೂ ಐತಿ. ಕಡಿಕ ಅದು ಬ್ಯಾಸರ. ಬಹಳ ಜನ ಬದುಕಿ ನೋಡಂತಿದ್ರು ನಮ್ಮ ಸಳಕಿ ಗುರುಗಳು. ಬದುಕಿ ನೋಡಿ ನಿನಗೂ ಗೊತ್ತಾಗ್ತದ ಅಂತಿದ್ರು. ಎಲ್ಲ ಬ್ಯಾಸರಕತಿ. ಶರೀರದ ದುಃಖ ರೂಪಿ ಅದ, ಪ್ರತಿಯೊಂದು ವಸ್ತು ದುಃಖ ಕೊಡ್ತಾವ. ಅದಕ್ಕೆ ಬುದ್ಧ ಕಂಡು ಹಿಡಿದ್ರು, ಜಗತ್ತು ದುಃಖದಿಂದ ತುಂಬಿದ, ಈ ಜಗತ್ತಿನ ಸಹವಾಸ ಸಾಕು, ಇದನ್ನ ನೆನಪು ಮಾಡೋದ್ರಿಂದ ದುಃಖದ. ನಮ್ಮ ನೆನಪಿನಾಗ ನಾವು ಕಾಲ ಕಳೆದಾಗ ನಮ್ಗೆ ಸುಖ ಅದ. ಅದಕ್ಕೆ ನಮ್ಮಲ್ಲಿ ನಾವು ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೋಬೇಕಾಗಿ, ನಾನೇ ಆನಂದ ಸ್ವರೂಪ ಇದ್ದೇನೆ, ಪುಣ್ಯ ಸ್ವರೂಪ ಇದ್ದೇನೆ ಅಂತ ನಮ್ಮ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದನ್ನ ಇದಕ್ಕೆ ಸಾಧನ. ಆತ್ಮವಾರೇ ದೃಷ್ಟವ್ಯೋ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅಂದ್ರೆ ಆತ್ಮ ಅಂದ್ರೆ ತಾನು ಸಂಸ್ಕೃತ ಶಬ್ದ. ಅದು ಆತ್ಮ ಅಂದ್ರೆ ನನ್ನ ಬಗ್ಗೆ, ಅಂದ್ರೆ ನಾನು ಅಂದ್ರೆ ಸದ್ವಸ್ತು, ಕೆಡಲಾರದಂತ ವಸ್ತು ಯಾವ್ದೈತಿ ಅದ ನಾನಿದ್ದೇನೆ. ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡು. ಇದ್ದ ವಸ್ತುವಿನ ಅನುಭವ ಮಾಡ್ಕೊ. ಅದು ಇದ್ದಕ್ಕಿದ್ದಂಗೆ ಐತಿ, ಎಂದೂ ಬದಲಾವಣೆ ಆಗಿಲ್ಲ. ಅದನ್ನ ಹೊಂದಬೇಕಾದ್ರೆ ಅವಧಿ ಬಹಳ, ಜನ್ಮ ಜನ್ಮಾಂತರ ಪ್ರಯತ್ನ ಬೇಕು. ಬಹುನಾಂ ಜನ್ಮ ನಾಂ ವ್ಯತೀತಾನಿ ಅಂತಾರೆ ಕೃಷ್ಣ ಪರಮಾತ್ಮ. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬಹುದು. ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ ಅನೇಕ ಮನುಷ್ಯ ಜನ್ಮಗಳು, ಬಹುನಾಂ ಜನ್ಮ ನಾಂ ವ್ಯತೀತಾನಿ. ಯಥಾರ್ಥ ವಸ್ತು ಇದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಬಹಳ ದಿನದ ಪ್ರಯತ್ನ ಬೇಕಾಗ್ತದೆ. ನಾವು ಬದಲಾವಣೆ ಆಗೋದ್ರ ಬೆನ್ನು ಹತ್ತೇವಿ. ಕ್ಷಣ ಕ್ಷಣಕ್ಕನ ಬದಲಾವಣೆ ಆಕತ್ತೇವೆ. ಇದಕ್ಕಿದ್ದಂಗೆ ಇರೋದೇ ಇಲ್ಲ. ಒಂದು ಅಣು ಸಹಿತ ಇದಕ್ಕಿದ್ದಂಗೆ ಇರೋದು. ಈ ತೋರ್ಕಿ ಬೆನ್ನು ಹತ್ತೇನೋ, ಈ ದೃಶ್ಯದ ಬೆನ್ನು ಹತ್ತೇವೆ, ಅದು ಇದಕ್ಕಿದ್ದಂಗೆ ಇದ್ದಂತ ವಸ್ತು ಏನದ ದೃಶ್ಯಕ್ಕೆ ವಿಲಕ್ಷಣವಾದದ್ದು. ಅದಕ್ಕೆ ಅವರು ಹೇಳ್ಯಾರ, ದೃಶ್ಯ ವಿಲಕ್ಷಣ ದಿಂಪುರು ಹಿಟ್ಟು ವಶ್ಯಮೇ ಸುಜನ ಶಿರೋಮಣಿ ಶಿಷ್ಯನೇ ನಿನ್ನ ನಿಜ ಊಹಿಸಬಾರದು ಸಂಪನ್ನ. ಅದು
ವಚನಕ್ಕೆ ಗೋಚರಮಲ್ಲೆಂದು ಮನಸ್ಸಿಗೆ ವಿಷಯವದಲ್ಲೆಂದು ಸತ್ಯಂ ಜ್ಞಾನಂ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ ತಾನೆಂದು ದೃಶ್ಯ ವಿಲಕ್ಷಣ ದಿಂಕುರು ಹಿಟ್ಟು. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತು ನಾವು ನೋಡ್ಕೊಳ್ಳುವಂತ ಒಂದು ಅಭ್ಯಾಸ ನಾವು ಮಾಡಬೇಕಾಗಿದೆ. ವಶ್ಯಮೀದೆಂದೇನೆ ಅಂದ್ರೆ ಯಾವಾಗಲೂ ಇದ್ದದ್ದು, ರೆಡಿ ಇದ್ದದ್ದು, ಸಿದ್ಧವಾಗಿರ್ತಕ್ಕಂಥ ವಸ್ತು ವಶ್ಯಮೀದೆಂದೇನೆ ಲಕ್ಷಿಸಿ ಕೊಟ್ಟು ಅದನ್ನ ಹೊಂದಲು ಬಹಳ ಕಠಿಣ ಇದ್ದರೂ ಸಾಧ್ಯ. ಅಂತ ಮಹಾತ್ಮರ ಸಂಘದಿಂದ ಅದನ್ನು ಹೊಂದಲಿಕ್ಕೆ ಸಾಧ್ಯ. ಸಂಘವೇ ಸಾಕು, ಅವರ ಒಡನಾಟ, ಅವರ ಸಂಘ. ನಾವು ಎದರ ಸಂಬಂಧ ಉದ್ದೇಶ ಇಟ್ಕೊಂಡು ನಾವು ಬಾಳೆ ನೆಟ್ಟಿಗೆ ಮಾಡಿಕೊಟ್ಟು ಸಂಬಂಧ ಆ ಸಂಘ ಉಪಯೋಗಿಲ್ಲ. ಅಕ್ಕವ ಮತ್ತು ಬರುವಡವ ಇನ್ನು ಪೀಡ ಒಕ್ಕವು ಸಹಕಾರಿ ಬರ್ತೈತಿ, ಎಲ್ಲ ಬರ್ತೈತಿ, ಹೋಗು ಭಾಗ್ಯಗಳು ಸಿಗ್ತಾವ. ಮತ್ತು ಅವು ಹೋಗೋಣ ಎಲ್ಲ ಬಿಟ್ಟು ಹೋಗೋಣ ಅಳಕ್ ಶುರು ಮಾಡ್ತೀವ ತಂಗಿ. ಅದ್ರ ಆಶಯ ಹೋಗಿಲ್ಲ. ಅಯ್ಯೋ ಇನ್ನಷ್ಟು ದಿನ ಇದ್ದಿದ್ರೆ ಚಲೋ ಇತ್ತು. ತೃಪ್ತಿ ಆಗುವಷ್ಟು ಸೌಕರ್ಯ ಯಾವುದರ ಹೇಳಿದ್ದಾನೆ. ತೃಪ್ತಿ ಎಷ್ಟು ಗಳಿಸಿದ್ರು ಅವು ತೃಪ್ತಿ ಇಲ್ಲ. ಇನ್ನೂ ಅಟ ಬೇಕ, ಇನ್ನೊಂದು ನಂಬರ ಹಿಡಿಯಬೇಕಂತ, ಇನ್ನೂ ಏನೇನೋ ಭೋಗ ಮಾಡ್ಬೇಕಂತ, ಇನ್ನಷ್ಟು ದಿನ ಬದುಕಬೇಕಂತ. ಯಾವ್ದಿಲ್ಲ ಆಶಯ ಅದಕ್ಕೆ ಎಂದೂ ಅದಕ್ಕೆ ಇದೇ ಇಲ್ಲ, ತೃಪ್ತಿ ಅನ್ನೋದು ಇಲ್ಲ. ಅದಕ್ಕೆ ಇವನು ಇಚ್ಛಾ ಮಾಡಕ್ ಹೋಡ, ಇದು ಪುಣ್ಯ ಅಲ್ಲ. ಯಾವುದನ್ನ ಹೊಂದೋದ್ರಿಂದ ನಮಗೆ ತೃಪ್ತಿ ಸಿಗ್ತದೆ. ಜ್ಞಾನಾಮೃತೇನ ತೃಪ್ತಶ್ಯ ಏನ್ ಅವಾಗ ನಮ್ಮ ಜನ್ಮ ಸಾರ್ಥಕದ ಕೃತಕೃತ್ಯ ಯೋಗಿನ ಕರ್ತವ್ಯ ನ ವಿದ್ಯತೆ. ಮಾಡ್ಬೇಕಾದಂಥದ್ದು ಏನು ಉಳಿದು ಒಂದ್ ಎಳೆಕ ಅವಿಂದ ಮಾಡ್ಬೇಕನ್ನೋದು ಐತಲ್ಲ, ಆಶಯ ಐತೆ, ಜ್ಞಾನ ಆಗಿಲ್ಲ ಅಂತ ಅವನ. ಅದಕ್ಕೆ ಅಂಥ ಪುಣ್ಯ ನಾವು ನೀವೆಲ್ಲ ಅಂಥ ಮಹಾತ್ಮರ ಮುಖಾಂತರ ಕೇಳಿ ಇದನ್ನ ನಾವು ಸಾರ್ಥಕ ಮಾಡ್ಕೋಬೇಕಾಗಿತ್ತು ಜನ್ಮವನ್ನ. ಅದಕ್ಕೆ ಅಪ್ಪ ಅವರ ಒಂದು ಸಂಘ ನಮಗೆ ಸಿಕ್ಕೈತಿ. ಸಾಮಾನ್ಯ ಜನರಿಗೆ ಅದು ಏನಪ್ಪ ಅವ್ರಂಗಿಲ್ಲ. ಅವ್ರು ಹಿಂಗೆ ಜನ ಗೊತ್ತಾಗೋದ್ರ ಸಂಘದಿಂದ ಗೊತ್ತಾಗೈತಿ, ಅವ್ರ ಒಡನಾಟದಿಂದ. ಬರೀ ಪುಸ್ತಕದ ಪಾಂಡಿತ್ಯ ಉಪಯೋಗ ಬರುತ್ತಿಲ್ಲ. ಪುಸ್ತಕದ ಜ್ಞಾನ ಅಲ್ಲ ಇದು, ಮಸ್ತಕದಿಂದ ಬಂದದ್ದು. ಪುಸ್ತಕದ ಜ್ಞಾನದಿಂದ ಇದನ್ನು ಹೊಂದಕ್ಕಾಗೋದಿಲ್ಲ. ಕಿತಾಬಿ ಕೀಡೆ ಆಗ್ಬೇಡ ಅಂತಿದ್ರು. ಅದು ಪುಸ್ತಕದ ಹುಳ ಅಲ್ಲ. ಎಲ್ಲಿದ್ವು ಮೊದಲು ಪುಸ್ತಕ? ನಡ್ಬರ್ಗ ಬಂದದ್ದು ಆ ಪುಸ್ತಕ. ಯಾವ ಭಾಷಾ ಇತ್ತು, ಯಾವ ಲಿಪಿ ಇತ್ತಲ್ಲಿ, ಯಾವ ಗುರುಗಳು ಇದ್ರಲ್ಲಿ, ಯಾರು ಇಲ್ಲ, ಸ್ವತಃ ಅದನ್ನ ಅನುಭವದಿಂದ ಕಂಡದ್ದು. ಅದಕ್ಕೆ ಅಂಥ ಒಂದು ಏನೋ ನಮ್ಮ ಹಿಂದಿನ ಜನ್ಮದ ಪುಣ್ಯ, ಈ ನಾಡಿನ ಜನರ ಪುಣ್ಯ ಅಂತ ಮಹಾತ್ಮರು ನಮ್ಮ ನಿಮ್ಮೆಲ್ಲರಿಗೆ ಎಂಥ ಒಂದು ಅವಕಾಶ ಸಿಕ್ಕೈತಿ ನಮ್ಗೆ. ಅದಕ್ಕೆ ನಾವು ನೀವೆಲ್ಲ ಇದನ್ನ ಅವ್ರ ಮುಖಾಂತರ ಅದನ್ನು ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನನಗೆ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಈ ಮುಮ್ಮಿಗಟ್ಟಿ ಗ್ರಾಮದ ಸದಸ್ಯ ಮಂಡಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಒಂದೆರಡು